ಸಾಮಂತರಾಜರಾಗಿದ್ದ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಆದ್ರೆ ಶಾಸಕರು ಒಬ್ಬ ಮಾಜಿ ಸಿಎಂ ಆದವರನ್ನ ನೀನು ತಾನು ಅಂತ ಏಕವಚನದಲ್ಲಿ ಮಾತನಾಡಿದ್ದು ಸರಿನಾ? ಒಬ್ಬ ಶಾಸಕರಾದವರು ಕೂದಲ್ ಕಿತ್ತು ತೋರಿಸಿ ಜನರನ್ನ ಪ್ರಚೋದನೆ ಮಾಡಿದ್ ಸರಿನಾ? ಜನರನ್ನ ಕಿಚಾಯಿಸೋ ರೀತಿ, ತೋಳ್ ತಟ್ಟಿ ಬನ್ರೋ ಅನ್ನೋ ರೀತಿ ಕರೆದಿದ್ ಸರಿನಾ? ಪ್ರದೀಪ್ ಈಶ್ವರ್ ಈ ರೀತಿ ಮಾತನಾಡ್ತಾ ಇರೋದು ಕೇವಲ ಆಕಸ್ಮಿಕನಾ ಅಥವಾ ಇದರ ಹಿಂದೆ ಯಾರದ್ದೋ ದೊಡ್ಡ ಸ್ಕೆಚ್ ಇದೆಯಾ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ನಮ್ಮ ಹಿರಿಯರು ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಅಂದ್ರೆ ಯಾವ ಸಂದರ್ಭದಲ್ಲಿ ಯಾವ ಮಾತನ್ನ ಆಡಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ಲದೆ ಹೋದ್ರೆ ಅದು ಎಂತಹ ದೊಡ್ಡ ಅನಾಹುತವನ್ನ ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಈ ಗಾದೆ ಒಂದೊಳ್ಳೆ ಎಕ್ಸಾಂಪಲ್. ಇವತ್ತು ಇಡೀ ಕರ್ನಾಟಕ ರಾಜಕಾರಣದಲ್ಲಿ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಅವರದ್ದೇ ಚರ್ಚೆ ಆಗ್ತಾ ಇದೆ. ಕೆಂಪೇಗೌಡ ಜಯಂತಿಯ ಸಾರ್ವಜನಿಕ ವೇದಿಕೆಯಲ್ಲಿ ನಿಂತುಕೊಂಡು ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ವಿಜಯನಗರದ ಸಾಮಂತರಾಗಿದ್ರು ಅಂತ ಹೇಳೋ ಮೂಲಕ ಅವರು ಒಂದು ಅನಗತ್ಯ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇಲ್ಲಿ ಕೆಂಪೇಗೌಡರು ಸಾಮಂತರಾಗಿದ್ರು ಇಲ್ವೋ ಅನ್ನೋ ಇತಿಹಾಸದ ಸತ್ಯಾಸತ್ಯತೆ ಮುಖ್ಯ ಅಲ್ಲ. ಪ್ರಶ್ನೆ ಇರೋದು ಆ ವೇದಿಕೆಯಲ್ಲಿ ಆ ಜಯಂತಿಯ ಶುಭ ಸಂದರ್ಭದಲ್ಲಿ ಈ ಮಾತನ್ನ ಪ್ರಸ್ತಾಪ ಮಾಡಿರೋ ಅನಿವಾರ್ಯತೆ ಏನಿತ್ತು ಅಂತ. ಈಗ ಒಂದಷ್ಟು ವಿವಾದಗಳಾದ ಮೇಲೆ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕಣ್ಣೀರಿಟ್ಟಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ. ಕೆಂಪೇಗೌಡ ಜಯಂತಿ ವೇಳೆ ನಡೆದ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಚಪ್ಪಲಿ ಎಸೆದಿದ್ದನ್ನ, ತಮ್ಮ ಹಾಗೆ ತಮ್ಮ ಕುಟುಂಬದವರನ್ನ ನಿಂದಿಸಿದ್ರು ಅನ್ನೋದೆಲ್ಲವನ್ನು ಸಿದ್ದರಾಮಯ್ಯನವರ ಬಳಿ ಹೇಳ್ಕೊಂಡು ಕಣ್ಣೀರು ಹಾಕಿದಾರಂತೆ. ಪ್ರದೀಪ್ ಈಶ್ವರ್ಗೆ ಧೈರ್ಯ ಹೇಳಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಹಾಗೆ ಪ್ರಿಯಾಂಕ ಖರ್ಗೆಗೆ ಕರೆ ಮಾಡಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಿ, ತಪ್ಪಿತಸ್ಥರ ವಿರುದ್ಧ ತನಿಖೆ ಮಾಡಿ ಅಂತೆಲ್ಲ ಸೂಚನೆ ಕೊಟ್ಟಿದ್ದಾರಂತೆ. ಅಂದ್ರೆ ಇಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಆಡಳಿತ ಪಕ್ಷದ ಶಾಸಕರಿಗೆ ಈ ರೀತಿ ಆಗಿದೆ ಅಂದ್ರೇನು? ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಜರುಗಿಸಿ ಅಂತಾನು ಗೃಹ ಸಚಿವರಿಗೆ ಸಲಹೆ ಕೊಟ್ಟಿದ್ದಾರಂತೆ. ಆದ್ರೆ ಶಾಸಕರು ಒಬ್ಬ ಮಾಜಿ ಸಿಎಂ ಆದವರನ್ನ ನೀನು ತಾನು ಅಂತ ಏಕವಚನದಲ್ಲಿ ಮಾತನಾಡಿದ್ದು ಸರಿನಾ? ಒಬ್ಬ ಶಾಸಕರಾದವರು ಕೂದಲ್ ಕಿತ್ತು ತೋರಿಸಿ ಜನರನ್ನ ಪ್ರಚೋದನೆ ಮಾಡಿದ್ ಸರಿನಾ? ಜನರನ್ನ ಕಿಚಾಯಿಸೋ ರೀತಿ, ತೋಳ್ ತಟ್ಟಿ ಬನ್ರೋ ಅನ್ನೋ ರೀತಿ ಕರೆದಿದ್ ಸರಿನಾ? ಒಂದು ಕಡೆ ಗಲಾಟೆ ಆಗ್ತಾ ಇದೆ ಅಂದಾಗ ರಸ್ತೆ ನಡುವೆ ಕಾರಿನ ರೂಫ್ ಟಾಪ್ ಓಪನ್ ಮಾಡಿಕೊಂಡು ರಸ್ತೆಯಲ್ಲಿ ಮೆರವಣಿಗೆ ಹೊರಟಿದ್ ಸರಿನಾ? ಇದಕ್ಕೂ ಕೂಡ ಅವ್ರು ಉತ್ತರ ಕೊಡ್ಬೇಕಾಗತ್ತಲ್ವಾ? ದೂರು ದಾಖಲಾಗ್ತಾ ಇದ್ದ ಹಾಗೆ ಮಾಜಿ ಸಿಎಂ ಬಳಿಗೆ ಓಡ್ ಬಂದು ರಕ್ಷಣೆಗೆ ಮೊರೆ ಇಡೋದು ಯಾವ ನ್ಯಾಯ ಅಂತ ಜನ ಪ್ರಶ್ನೆ ಮಾಡೋದಿಲ್ವಾ? ತಪ್ಪೇ ಅಲ್ವಾ? ಸೊ ಇಲ್ಲಿ ಒಬ್ಬ ಜನಪ್ರತಿನಿಧಿಗೆ ಇರಬೇಕಾದಂತ ಕನಿಷ್ಠ ಸಂವೇದನೆ ಇದೇನಾ ಅಂತ ಪ್ರಶ್ನೆ ಮಾಡ್ಬೇಕಾಗಿ ಬರುತ್ತೆ. ಇತಿಹಾಸದ ಪುಸ್ತಕದಲ್ಲಿ ಇರೋದನ್ನೆಲ್ಲ ಜಯಂತಿಯ ಉತ್ಸವದಲ್ಲಿ ಹೇಳಿ ಗೊಂದಲ ಮೂಡಿಸೋದು ರಾಜಕೀಯ ಮುತ್ಸದ್ದಿತನನಾ? ಆದ್ರೆ ಯೋಚನೆ ಮಾಡಿ, ಪ್ರದೀಪ್ ಈಶ್ವರ್ ಈ ರೀತಿ ಮಾತನಾಡ್ತಾ ಇರೋದು ಕೇವಲ ಆಕಸ್ಮಿಕನಾ ಅಥವಾ ಇದರ ಹಿಂದೆ ಯಾರದ್ದೋ ದೊಡ್ಡ ಸ್ಕೆಚ್ ಇದೆಯಾ? ಈ ಇಡೀ ವಿವಾದದ ಹಿಂದೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ರಾಜಕೀಯದ ಅಸಲಿ ಆಟ ಮತ್ತು ಮುಂಬರುವ ಸಂಪುಟ ವಿಸ್ತರಣೆಯ ದೊಡ್ಡ ಲೆಕ್ಕಾಚಾರ ಅಡಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರ ಈ ವಿವಾದಾತ್ಮಕ ನಡೆ ಹಿಂದಿರೋ ಅಸಲಿ ರಾಜಕೀಯ ಡಿಕೋಡಿಂಗ್ ಏನು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಕೊನೆ ತನಕ ಈ ವಿಡಿಯೋ ನೋಡಿ. ಯಾವುದೇ ಒಬ್ಬ ಮಹನೀಯರ ಜಯಂತಿ ಕಾರ್ಯಕ್ರಮ ಅನ್ನೋದು ಕೇವಲ ಒಂದು ಆಚರಣೆ ಮಾತ್ರ ಆಗಿರುವುದಿಲ್ಲ. ಅದು ಆ ಸಮುದಾಯದ ಹಾಗೆ ಆ ಮಹಾಪುರುಷನ ಸಾಧನೆಯನ್ನ ಗೌರವಿಸೋ ಸಾರ್ವಜನಿಕ ವೇದಿಕೆ. ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ವಿವರಿಸುವಾಗ ಕೆಂಪೇಗೌಡರು ಅಲ್ಲಿನ ಪಾಳೆಗಾರರಾಗಿದ್ರು ಅಥವಾ ಸಾಮಂತರಾಗಿದ್ರು ಅಂತ ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅದು ಇತಿಹಾಸ. ಆದ್ರೆ ಕೆಂಪೇಗೌಡ ಜಯಂತಿಯ ದಿನವೇ ಅದನ್ನ ವಿಶೇಷವಾಗಿ ಹೈಲೈಟ್ ಮಾಡಿ ಮಾತನಾಡೋದು ಸಾರ್ವಜನಿಕರಲ್ಲಿ ಅದರ ಉದ್ದೇಶದ ಬಗ್ಗೆ ಅನುಮಾನ ಮೂಡಿಸೋದು ಸಹಜ ಅಲ್ವಾ? ಪ್ರದೀಪ್ ಈಶ್ವರ್ ಅವರ ಈ ಹೇಳಿಕೆಯಿಂದ ಅನಗತ್ಯ ಗೊಂದಲವಂತೂ ಕ್ರಿಯೇಟ್ ಆಗಿದೆ. ಆದ್ರೆ ಅದೇ ಕಾರಣಕ್ಕೆ ಅವರ ವಿರುದ್ಧ ಇತ್ತೀಚೆಗೆ ನಡೆದಿರೋ ಅಹಿತಕರ ಘಟನೆಗಳಾಗ್ಲಿ ಅಥವಾ ಹಿಂಸಾತ್ಮಕ ವರ್ತನೆಗಳಾಗ್ಲಿ ಖಂಡಿತವಾಗ್ಲೂ ಸಮರ್ಥನೀಯವಲ್ಲ. ಪ್ರಜಾಪ್ರಭುತ್ವದಲ್ಲಿ ಮಾತಿಗೆ ಮಾತಿನ ಮೂಲಕವೇ ಉತ್ತರ ಕೊಡಬೇಕೇ ಹೊರತು ಹಿಂಸೆ ಮೂಲಕ ಅಲ್ಲ, ಅವಮಾನ ಮಾಡೋ ಮೂಲಕ ಅಲ್ಲ. ಆದ್ರೆ ಈ ವಿವಾದದ ತೀವ್ರತೆಯನ್ನ ನೋಡಿದ್ರೆ ಒಂದು ಮಾತು ಸ್ಪಷ್ಟವಾಗುತ್ತೆ, ಇದು ಕೇವಲ ಒಂದು ಭಾಷಣದ ಎಡವಟ್ಟು ಮಾತ್ರ ಅಲ್ಲ, ಇದರ ಹಿಂದೆ ಒಂದು ವ್ಯವಸ್ಥಿತ ರಾಜಕೀಯ ತಂತ್ರ ಕೆಲಸ ಮಾಡುತ್ತಿದೆ ಅಂತ. ಈಗ ನಾವು ಅಸಲಿ ವಿಚಾರಕ್ಕೆ ಬರೋದಾದ್ರೆ ರಾಜಕೀಯ ಕೇಂದ್ರ ಅಂತ ಹೇಳ್ಬೋದು. ಇಲ್ಲಿ ಪ್ರಸ್ತುತ ಕರ್ನಾಟಕದ ರಾಜಕೀಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರ ಎದುರಾಳಿ ಹಳೆ ಮೈಸೂರು ಭಾಗದಲ್ಲಿ ಅವರ ನಾಯಕತ್ವಕ್ಕೆ ದೊಡ್ಡ ಸವಾಲು ಯಾರು ಹಾಕ್ತಿದ್ದಾರೆ ಅಂದ್ರೆ ಅದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಕನಕಪುರ ಕ್ಷೇತ್ರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ನೇರ ಫೈಟ್ ಇಲ್ಲದೆ ಇರಬಹುದು, ಆದರೆ ಅವರ ಅಸಲಿ ಶಕ್ತಿ ಪ್ರದರ್ಶನವಾಗುವುದು ಇಡೀ ಹಳೆ ಮೈಸೂರು ಭಾಗದ ಒಕ್ಕಲಿಗರ ಮತಕ್ಷೇತ್ರಗಳಲ್ಲಿ.
ಲಾಸ್ಟ್ ಎಲೆಕ್ಷನ್ ನಲ್ಲಿ ನಾನೊಂದು ಸಲ ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಶಕ್ತಿ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಮುಂದೆ ಭಾವುಕವಾಗಿ ಮನವಿ ಮಾಡಿಕೊಂಡಿದ್ರು. ಅದರ ಪರಿಣಾಮ ಜೆಡಿಎಸ್ನ ಭದ್ರಕೋಟೆಯಾಗಿದ್ದ ಬಹುತೇಕ ಸ್ಥಾನಗಳು ಕಾಂಗ್ರೆಸ್ ಬುಟ್ಟಿಗೆ ಬಂದು ಬಿದ್ವು. ಆದ್ರೆ ಸ್ನೇಹಿತರೆ, ರಾಜಕೀಯದಲ್ಲಿ ಕಾಲ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ಈಗ ಪರಿಸ್ಥಿತಿ ಬದಲಾಗಿದೆ. ಜೆಡಿಎಸ್ ತನ್ನ ಕಳೆದು ಹೋದ ಭದ್ರಕೋಟೆಯನ್ನ, ತನ್ನ ಹಳೆ ಮೈಸೂರು ಭಾಗದ ಹಿಡಿತವನ್ನ ವಾಪಸ್ ಪಡೆಯೋದಕ್ಕೆ ಭರ್ಜರಿ ತಂತ್ರಗಾರಿಕೆ ಮಾಡ್ತಾ ಇದೆ. ಇಂಥ ಟೈಮ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ನೇರ ವಾಗ್ದಾಳಿ ನಡೆಸೋದು ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಅಷ್ಟೊಂದು ಈಸಿ ಅಲ್ಲ. ಹಾಗೆ ಅವರ ಸ್ಥಾನದ ಘನತೆಗೂ ಕೂಡ ಅದು ಶೋಭೆ ತರೋದಿಲ್ಲ. ರಾಜಕೀಯದಲ್ಲಿ ದೊಡ್ಡ ನಾಯಕರು ನೇರವಾಗಿ ಅಖಾಡಕ್ಕೆ ಇಳಿಯೋದಿಲ್ಲ. ಅಲ್ಲಿ ತಮಗಾಗಿ ಬ್ಯಾಟಿಂಗ್ ಮಾಡೋದಕ್ಕೆ, ಎದುರಾಳಿಗಳನ್ನ ಕೆಣಕೋದಕ್ಕೆ ಒಬ್ರು ಬೇಕಾಗಿರ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಆ ಕೆಲಸಕ್ಕೆ ಪ್ರದೀಪ್ ಈಶ್ವರ್ ಬಳಕೆಯಾಗ್ತಾ ಇದ್ದಾರಾ ಅನ್ನೋ ದೊಡ್ಡ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಪ್ರದೀಪ್ ಈಶ್ವರ್ ಅವರ ಇತ್ತೀಚಿನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಅವರು ಸರ್ಕಾರದ ಪರವಾಗಿ ವಿರೋಧ ಪಕ್ಷಗಳನ್ನ, ವಿಶೇಷವಾಗಿ ಜೆಡಿಎಸ್ ಹಾಗೆ ಒಕ್ಕಲಿಗ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಎದ್ದು ಕಾಣ್ತಾ ಇದೆ. ದೊಡ್ಡ ನಾಯಕರು ಮಾತನಾಡದ ಮಾತುಗಳನ್ನ ಇವರ ಬಾಯಿಂದ ಆಡಿಸೋ ಮೂಲಕ ಎದುರಾಳಿ ಪಾಳೆಯದಲ್ಲಿ ತಲ್ಲಣ ಕ್ರಿಯೇಟ್ ಮಾಡ್ತಾ ಇರೋದು ಇದರ ಹಿಂದಿರೋ ಉದ್ದೇಶ ಆಗಿರಬಹುದಲ್ವಾ? ಆದ್ರೆ ಈ ರೀತಿ ಸದಾ ವಿವಾದಾತ್ಮಕವಾಗಿ ಮಾತನಾಡೋದ್ರಿಂದ ಪ್ರದೀಪ್ ಈಶ್ವರ್ ಅವರಿಗೆ ಸಿಗೋ ಲಾಭ ಆದ್ರೂ ಏನು? ರಾಜಕೀಯದಲ್ಲಿ ಯಾರೂ ಕೂಡ ಉಚಿತವಾಗಿ ಸೈನಿಕನಾಗೋದಿಲ್ಲ. ಪ್ರತಿಯೊಂದು ನಡೆಗೂ ಒಂದು ಪ್ರತಿಫಲದ ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಸೊ ಮೂಲಗಳ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆಗುತ್ತೆ. ಈಗಾಗಲೇ ಹಿರಿಯ ನಾಯಕರು ಹಾಗೆ ಹೊಸ ಶಾಸಕರ ನಡುವೆ ಪೈಪೋಟಿ ಕೂಡ ಶುರುವಾಗ್ಬಿಟ್ಟಿದೆ ಮಂತ್ರಿ ಸ್ಥಾನಕ್ಕೆ. ಚಿಕ್ಕಬಳ್ಳಾಪುರದಂತಹ ಪ್ರಮುಖ ಕ್ಷೇತ್ರದಲ್ಲಿ ಸುಧಾಕರ್ ಅವರಂತಹ ಪ್ರಭಾವಿ ನಾಯಕರನ್ನ ಸೋಲಿಸಿ ಬಂದಿರೋ ಪ್ರದೀಪ್ ಈಶ್ವರ್ ಅವರಿಗೆ ತಮಗೂ ಸಂಪುಟದಲ್ಲಿ ಒಂದು ಸ್ಥಾನ ಸಿಗಬಹುದು ಅನ್ನೋ ಬಲವಾದ ಆಸೆ ಇದ್ದೇ ಇದೆ. ಸೊ ಇದೇ ಅಸಲಿ ಗೇಮ್ ಪ್ಲಾನ್ ಅಂತ ಹೇಳ್ಬೋದು. ಹೈಕಮಾಂಡ್ ಹಾಗೆ ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ತಾನು ಪಕ್ಷಕ್ಕಾಗಿ ಮತ್ತು ನಾಯಕನಿಗಾಗಿ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡಬಲ್ಲೆ, ಎದುರಾಳಿಗಳನ್ನ ಯಾವ ರೀತಿ ಧೂಳಿಪಟ ಮಾಡಬಲ್ಲೆ ಅಂತ ತೋರಿಸಿಕೊಳ್ಳೋದಕ್ಕೆ ಪ್ರದೀಪ್ ಈಶ್ವರ್ ಈ ಹಾದಿಯನ್ನ ಹಿಡಿದಿರಬಹುದು ಅಂತ ಹೇಳಲಾಗ್ತಾ ಇದೆ. ವಿವಾದಗಳು ದೊಡ್ಡದಾದಷ್ಟು ಮಾಧ್ಯಮಗಳಲ್ಲಿ ಅವರ ಹೆಸರು ಮುಂಚೂಣಿಗೆ ಬರುತ್ತೆ. ಇದು ಅವರ ರಾಜಕೀಯ ಮಾರುಕಟ್ಟೆಯನ್ನ ಯಾವಾಗಲೂ ರನ್ನಿಂಗ್ ಅಲ್ಲಿ ಇಡುತ್ತೆ, ಅಂದ್ರೆ ಹೀಟ್ ನಲ್ಲಿ ಇಡುತ್ತೆ ಅಂತ ಹೇಳ್ಬೋದು. ಆದ್ರೆ ಒಂದು ವೇಳೆ ಮುಂಬರುವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸ್ಥಾನ ಸಿಗದೆ ಹೋದ್ರೆ ಏನಾಗಬಹುದು? ರಾಜಕೀಯ ವಿಶ್ಲೇಷಕರ ಪ್ರಕಾರ ಒಂದ್ಸಲ ಆಸೆ ಈಡೇರದೇ ಇದ್ರೆ ಇದೇ ಪ್ರದೀಪ್ ಈಶ್ವರ್ ಕೂಡ ತನ್ನ ಬಾಯಿಗೆ ಬೀಗ ಹಾಕಿಕೊಳ್ಳೋ ಕೆಲಸ ಮಾಡ್ತಾರೆ. ತಮ್ಮ ನಿರಾಸಕ್ತಿಯನ್ನ ಸೈಲೆಂಟ್ ಆಗಿ ಕೂಡ ತೋರಿಸ್ಕೊಳ್ಬಹುದು. ಅಲ್ಲಿ ತನಕ ಮಾತ್ರ ಈ ಅಬ್ಬರ, ಈ ವಿವಾದಗಳ ಸರಡಿ ಮುಂದುವರಿಯೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಹಾಗೆ ಆಗತ್ತೆ ಅಂತಲ್ಲ ಒಂದು ಲೆಕ್ಕಾಚಾರ. ಸೊ ಒಂದು ಯೋಚನೆ ಮಾಡಬೇಕಾಗಿರೋದೇನು ಅಂದ್ರೆ, ಇತಿಹಾಸದ ಮಹನೀಯರನ್ನ, ಸಂಸ್ಕೃತಿಯನ್ನ ಇಟ್ಕೊಂಡು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ, ವೋಟ್ ಬ್ಯಾಂಕ್ಗಾಗಿ ಅಥವಾ ಮಂತ್ರಿ ಸ್ಥಾನದ ಆಸೆಗಾಗಿ ಬಳಸ್ಕೊಳ್ಳೋದು ಎಷ್ಟು ಸರಿ ಅಂತ. ಪ್ರದೀಪ್ ಈಶ್ವರ್ ಅವರು ತಾವು OBC ಸಮುದಾಯಕ್ಕೆ ಸೇರಿದವರು ಅಂತ ಅದೇ ವಿಷಯವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರೋದ್ರ ಹಿಂದೆ ಒಂದು ಸ್ಪಷ್ಟವಾದ ರಾಜಕೀಯ ರಕ್ಷಣಾ ಕವಚ ಕೂಡ ಕ್ರಿಯೇಟ್ ಮಾಡಿಕೊಳ್ಳುವಂತಹ ತಂತ್ರಗಾರಿಕೆ ಅಂತ ಹೇಳ್ಬೋದು. ಸಹಾನುಭೂತಿ ಗಳಿಕೆಯಲ್ಲಿ, ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ನೇರವಾಗಿ ಫೇಸ್ ಮಾಡಬೇಕು ಅಂತ ಬಂದಾಗ ಪ್ರದೀಪ್ ಈಶ್ವರ್ ತಮ್ಮನ್ನ ಒಬ್ಬ ಸಾಮಾನ್ಯ ಹಿಂದುಳಿದ ವರ್ಗದ ಯುವಕ ಅಂತ ಬಿಂಬಿಸ್ಕೊಳ್ತಾರೆ. ಇದು ಸಮುದಾಯಗಳ ನಡುವೆ ತಾರತಮ್ಯವಾಗುತ್ತೆ ಅನ್ನೋ ಭಾವನೆ ಮೂಡಿಸಿ ಸಾರ್ವಜನಿಕವಾಗಿ ಸಹಾನುಭೂತಿ ಗಳಿಸೋದಕ್ಕೆ ಬಳಸೋ ಹಳೆ ರಾಜಕೀಯ ಸೂತ್ರ ಆಗುತ್ತೆ. ಇನ್ನು ವಿಷಯಾಂತರ ಮಾಡೋದು, ಯಾವುದೇ ಒಂದು ವಿವಾದಾತ್ಮಕ ಹೇಳಿಕೆ, ಫಾರ್ ಎಕ್ಸಾಂಪಲ್ ಕೆಂಪೇಗೌಡರ ಇತಿಹಾಸದ ಬಗ್ಗೆ ಆಡಿದ ಮಾತು ತಮಗೆ ತಿರುಗುಬಾಣ ಆದಾಗ ಆ ಮೂಲ ವಿಷಯದ ಮೇಲಿನ ಚರ್ಚೆಯನ್ನ ಚೇಂಜ್ ಮಾಡೋದಕ್ಕೆ ಜಾತಿ ರಾಜಕಾರಣಕ್ಕೆ ನನ್ನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನೋ ವಾದವನ್ನ ಮುಂಚೂಣಿಗೆ ತರಲಾಗುತ್ತೆ. ಇನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಇದು ಎಷ್ಟು ಸರಿ ಅಂತ, ಒಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಪದೇ ಪದೇ ಜಾತಿ ಹೆಸರನ್ನ ಎಳೆದು ತರೋದು ಖಂಡಿತವಾಗ್ಲೂ ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ ಅನ್ನೋದು ಎಲ್ಲರೂ, ಅಂದ್ರೆ ಬಹುಪಾಲು ಜನ ಇದನ್ನ ಒಪ್ಪುವಂತಹ ವಾದ. ಇನ್ನು ರಾಜಕೀಯದಲ್ಲಿ ಟೀಕೆ ಮತ್ತು ಪ್ರತಿಟೀಕೆಗಳು ಸಿದ್ಧಾಂತ, ಅಭಿವೃದ್ಧಿ ಅಥವಾ ಆಡಳಿತದ ವೈಫಲ್ಯಗಳ ಮೇಲೆ ಇರಬೇಕೇ ಹೊರತು ವ್ಯಕ್ತಿಯ ಜಾತಿಯ ಮೇಲಲ್ಲ. ಟೀಕೆ ಎದುರಾದಾಗ್ಲೆಲ್ಲ ಅದನ್ನ ಜಾತಿ ನಿಂದನೆ ಅಥವಾ OBC ವಿರೋಧಿ ನಡೆ ಅಂತ ಕರೆದು ಬಿಟ್ರೆ ರಾಜಕೀಯದಲ್ಲಿ ಗುಣಾತ್ಮಕ ಚರ್ಚೆಗಳೇ ಇಲ್ಲದಂತಾಗ್ಬಿಡುತ್ತಲ್ವಾ? ಇನ್ನು ಸಮುದಾಯಗಳ ಮಧ್ಯೆ ಬಿರುಕು ಕೂಡ ಮೂಡಬಹುದು. ಜನಪ್ರತಿನಿಧಿಗಳು ತಳಮಟ್ಟದ ಜನರನ್ನ ಒಟ್ಟಿಗೆ ಕೊಂಡೊಯ್ಯಬೇಕಾದಂತ ಜವಾಬ್ದಾರಿ ಇಟ್ಕೊಂಡಿರ್ತಾರೆ. ಆದ್ರೆ ಭಾಷಣಗಳಲ್ಲಿ ಮೇಲ್ವರ್ಗ, ಕೆಳವರ್ಗ ಅಥವಾ ಒಕ್ಕಲಿಗ ವರ್ಸಸ್ OBC ಅನ್ನುವಂತ ಅರ್ಥ ಬರೋ ರೀತಿ ಮಾತನಾಡೋದು ಸಮಾಜದಲ್ಲಿ ಅನಗತ್ಯ ಸಾಮಾಜಿಕ ಉದ್ವಿಗ್ನತೆ ಹಾಗೆ ಸಮುದಾಯಗಳ ಮಧ್ಯೆ ಕಹಿ ಉಂಟು ಮಾಡುತ್ತೆ.
ಇನ್ನು ಮೊದಲೇ ಹೇಳಿದೆ ಹಳೆ ಮೈಸೂರು ಭಾಗದ ಜಾತಿ ಸಮೀಕರಣ ಅಂತ. ಚಿಕ್ಕಬಳ್ಳಾಪುರ, ಕೋಲಾರ ಹಾಗೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಹಾಗೂ ಅಹಿಂದ ಅಂದ್ರೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮುದಾಯಗಳ ಮಧ್ಯೆ ಮತಗಳ ಸಮೀಕರಣ ಅತ್ಯಂತ ಮುಖ್ಯವಾಗುತ್ತೆ. ಕಾಂಗ್ರೆಸ್ ಪಕ್ಷ ಸಾಂಪ್ರದಾಯಿಕವಾಗಿ ಅಹಿಂದ ಮತಗಳನ್ನ, ಒಬಿಸಿ ಮತಗಳನ್ನ ತನ್ನ ಬೆನ್ನಿಗೆ ನಿಲ್ಲಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರೆ, JDS ತನ್ನ ಪ್ರಾದೇಶಿಕ ಅಸ್ತಿತ್ವಕ್ಕಾಗಿ ಒಕ್ಕಲಿಗ ಮತ್ತು ಇತರ ಸಮುದಾಯಗಳ ಬೆಂಬಲವನ್ನ ನೆಚ್ಚಿಕೊಂಡಿದೆ. ಪ್ರದೀಪ್ ಈಶ್ವರ್ ಅವರ ಈ OBC ಹುಡುಗ ಅನ್ನೋ ಹೇಳಿಕೆಗಳು ಕೇವಲ ಕುಮಾರಸ್ವಾಮಿ ಅವರ ಮೇಲಿನ ವೈಯಕ್ತಿಕ ಕೋಪ ಅಲ್ಲ, ಬದಲಿಗೆ ಆ ಭಾಗದ OBC ಮತದಾರರನ್ನ ಕಾಂಗ್ರೆಸ್ ಪರವಾಗಿ ಧ್ರುವೀಕರಿಸೋ ದೊಡ್ಡ ರಾಜಕೀಯ ಗೇಮ್ ಪ್ಲಾನ್ನ ಒಂದು ಭಾಗ ಅಂತಾನು ಹೇಳ್ಬಹುದು. ಇತಿಹಾಸದ ಗೊಂದಲಗಳಿರ್ಲಿ ಅಥವಾ ರಾಜಕೀಯ ಗೊಂದಲಗಳೇನೇ ಇರಲಿ, ಸವಾಲುಗಳಿರ್ಲಿ, ಅವುಗಳನ್ನ ಸಂವಿಧಾನಬದ್ಧವಾಗಿ ಹಾಗೆ ಘನತೆಯಿಂದ ಎದುರಿಸಬೇಕೇ ಹೊರತು ಪ್ರತಿಯೊಂದಕ್ಕೂ ಜಾತಿಯ ಬಣ್ಣ ಬಳಿಯೋದು ಸಾರ್ವಜನಿಕವಾಗಿ ನಾಯಕರ ಗೌರವವನ್ನ ಕಮ್ಮಿ ಮಾಡುತ್ತೆ. ಸಂಪುಟ ವಿಸ್ತರಣೆಯ ಆಸೆನ ಅಥವಾ ನಾಯಕರ ನಿಷ್ಠೆಯ ಪ್ರದರ್ಶನನ ಗೊತ್ತಿಲ್ಲ, ಆದರೆ ಸಮಾಜದಲ್ಲಿ ಜಾತಿ ಹೆಸರಲ್ಲಿ ವಿವಾದ ಸೃಷ್ಟಿ ಮಾಡೋದನ್ನ ಜನಸಾಮಾನ್ಯರು ದೀರ್ಘಕಾಲ ಒಪ್ಕೊಳ್ಳೋದಿಲ್ಲ. ಪ್ರದೀಪ್ ಈಶ್ವರ್ ಅವರೇ, ಮಾತು ಆಡಿದ್ರೆ ಮುತ್ತಿನಂತಿರ್ಬೇಕು, ಅದು ಸಮಾಜವನ್ನ ಒಡೆಯುವಂತಿರಬಾರ್ದು. ಇತಿಹಾಸದ ಸತ್ಯಗಳನ್ನ ಹೇಳೋದಕ್ಕೆ ನೂರಾರು ವೇದಿಕೆಗಳಿದೆ, ಆದರೆ ಒಂದು ಜಯಂತಿಯ ಸಾರ್ವಜನಿಕ ಉತ್ಸವದಲ್ಲಿ ಅನಗತ್ಯ ವಿವಾದ ಸೃಷ್ಟಿ ಮಾಡೋದು ನಿಮ್ಮ ರಾಜಕೀಯದ ಭವಿಷ್ಯಕ್ಕೂ ಒಳ್ಳೇದಲ್ಲ ಅಲ್ವಾ? ನಿಮ್ಮನ್ನ ನಂಬಿ ವೋಟ್ ಹಾಕಿದ ಜನರಿಗೂ ಗೌರವ ತರುವಂಥದ್ದಲ್ಲ. ಇನ್ನಾದ್ರೂ ಜನಪ್ರತಿನಿಧಿಗಳು ಇತಿಹಾಸದ ವಿಷಯಗಳನ್ನ ಮಾತನಾಡಬೇಕಾದ್ರೆ ಕೇವಲ ಸತ್ಯವನ್ನಷ್ಟೇ ಅಲ್ಲ, ಸಂದರ್ಭದ ಸೂಕ್ಷ್ಮತೆಯನ್ನು ಕೂಡ ಅರ್ಥ ಮಾಡಿಕೊಂಡು ಹೇಳಬೇಕಾಗತ್ತೆ. ಪ್ರದೀಪ್ ಈಶ್ವರ್ ಅವರ ಈ ನಡವಳಿಕೆ ಬಗ್ಗೆನೆ ಅವರ ಎದುರಾಳಿ, ಅವರದ್ದೇ ಕ್ಷೇತ್ರದವರಾದ, ಈ ಹಿಂದೆ ಪ್ರದೀಪ್ ಈಶ್ವರ್ ಎದುರು ಸೋತಿದ್ರು ವಿಧಾನಸಭಾ ಎಲೆಕ್ಷನ್ ನಲ್ಲಿ, ನಂತರ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆದ್ದು ಸಂಸದರಾಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಈ ವಿಚಾರವಾಗಿ, ಬಾಯಿ ಸರಿ ಇದ್ರೆ ಊರು ಸರಿಯಾಗಿರುತ್ತೆ ಅಂತ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಅನ್ನೋ ಹಾಗೆ ಈ ಗಾದೆಗಳು ಸಾರ್ವಕಾಲಿಕ ಸತ್ಯವನ್ನ ಸಾರುತ್ತೆ. ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿರೋರು, ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳು ನಮ್ಮ ಮಾತು ಹಾಗೆ ನಡವಳಿಕೆಯಲ್ಲಿ ಸಂಯಮ ಹಾಗೂ ಸೌಜನ್ಯ ಕಾಪಾಡಿಕೊಳ್ಳೋದು ಅತ್ಯಂತ ಅಗತ್ಯ. ರಾಜಕಾರಣದಲ್ಲಿ ಟೀಕೆ, ವಿಮರ್ಶೆ, ಆರೋಪಗಳು ಸಹಜ. ಅದಕ್ಕೆ ಪ್ರಜಾಪ್ರಭುತ್ವದ ಚೌಕಟ್ಟಿನ ಒಳಗಡೆ ತಾಳ್ಮೆಯಿಂದ ವಾದ ಹಾಗೆ ವಿಚಾರಗಳ ಮೂಲಕ ಉತ್ತರ ಕೊಡೋದು ಒಬ್ಬ ಸುಸಂಸ್ಕೃತ ನಾಯಕನ ಲಕ್ಷಣ. ಆದರೆ ಭಾಷೆಯಲ್ಲಿ ಸಂಯಮ ಕಳೆದುಕೊಂಡು ಪ್ರಚೋದನಾಕಾರಿ ವರ್ತನೆಗೆ ಇಳಿದಾಗ ಅದರ ದುಷ್ಪರಿಣಾಮವನ್ನ ಅನಿವಾರ್ಯವಾಗಿ ಎದುರಿಸಬೇಕಾಗತ್ತೆ. ಘಟನೆ ನಂತರ ಒಂದು ಕಡೆ ಅಮಾಯಕ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿ, ಮತ್ತೊಂದು ಕಡೆ ಪರಿಸ್ಥಿತಿಯನ್ನ ಉದ್ವಿಗ್ನಗೊಳಿಸಿದವರ, ಪ್ರಚೋದನೆಗೆ ಕಾರಣರಾದವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಪೊಲೀಸ್ ಇಲಾಖೆಯ ನಿಷ್ಪಕ್ಷಪಾತತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿಯೊಬ್ರು ಅಧಿಕಾರದ ಮದದಲ್ಲಿ ತೊಡೆ ತಟ್ಟೋದು, ಮೀಸೆ ತಿರುವುದು, ಭುಜ ತಟ್ಕೊಳ್ಳುವಂತಹ ಪ್ರಚೋದನಕಾರಿ ವರ್ತನೆ ಪ್ರದರ್ಶನ ಮಾಡೋದು ಯಾವುದೇ ರೀತಿಯಲ್ಲೂ ಶೋಭೆ ತರೋದಿಲ್ಲ. ಶಾಸಕರು ನಡೆದುಕೊಂಡ ರೀತಿಯಿಂದ ಇಂದು ಇಡೀ ಚಿಕ್ಕಬಳ್ಳಾಪುರದ ಜನ ತಲೆ ತಗ್ಗಿಸುವಂತಾಗಿದೆ. ಸಮಾಜವನ್ನ ಒಗ್ಗೂಡಿಸಬೇಕಾದ ಸ್ಥಾನದಲ್ಲಿರೋರು ಜಾತಿಗಳ ಮಧ್ಯೆ ವೈಮನಸ್ಸು ಮೂಡಿಸೋ ಪ್ರಯತ್ನ ಮಾಡೋದು ಅತ್ಯಂತ ದುರದೃಷ್ಟಕರ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನಮ್ಮ ಯಾವುದೇ ಅಮಾಯಕ ಕಾರ್ಯಕರ್ತನಿಗೂ ಅನ್ಯಾಯವಾಗುವುದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಸುಳ್ಳು ಪ್ರಕರಣಗಳ ವಿರುದ್ಧ ಕಾನೂನು ಹೋರಾಟ ನಡೆಸೋದಕ್ಕೆ ಅಗತ್ಯ ಇರೋ ಸಂಪೂರ್ಣ ವೆಚ್ಚವನ್ನ ನಾನೇ ಭರಿಸ್ತೀನಿ ಅಂತಾನು ಹೇಳಿದ್ದಾರೆ. ಪೊಲೀಸ್ ಇಲಾಖೆ ಘಟನೆಗೆ ಕಾರಣರಾದವರ ಪಾತ್ರವನ್ನ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಕಾನೂನಿನ ಪ್ರಕಾರ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದ್ರೆ ನಮ್ಮ ಕಾರ್ಯಕರ್ತರ ನ್ಯಾಯಯುತವಾದ ಹಕ್ಕುಗಳನ್ನ ರಕ್ಷಣೆ ಮಾಡೋದಕ್ಕೆ ಸರ್ಕಾರದ ವಿರುದ್ಧ ತೀವ್ರ ಹೋರಾಟ ನಡೆಸೋದು ಅನಿವಾರ್ಯವಾಗುತ್ತೆ ಅಂತ ಹೇಳಿದ್ದಾರೆ. ಅವರ ಮಾತಲ್ಲೂ ಸತ್ಯ ಇದೆ, ಹಾಗೇನೆ ನ್ಯಾಯ ಇದೆ ಅಂತ ಹೇಳ್ಬೋದು. ಇಲ್ಲಿ ರಾಜಕೀಯ ಅದು ಪಕ್ಕಕ್ಕಿಟ್ಟು ಮಾತಾಡೋಣ. ಯಾರೇ ಏನೇ, ನಾನಾಗ್ಲೇ ಹೇಳಿದೆ, ರಾಜಕೀಯದ ಪ್ರತಿಯೊಂದು ನಡೆ ನುಡಿ ಒಂದು ಲೆಕ್ಕಾಚಾರದಿಂದಾನೇ ಕೂಡಿರುತ್ತೆ ಅಂತ, ಅದು ಸೆಕೆಂಡ್ರಿ. ಪ್ರದೀಪ್ ಈಶ್ವರ್ ಅವರ ಇತ್ತೀಚಿನ ವರ್ತನೆಗಳು, ಹೇಳಿಕೆಗಳನ್ನ ಗಮನಿಸಿದ್ರೆ ಇವರು ನಿಜಕ್ಕೂ ಮಂತ್ರಿ ಸ್ಥಾನದ ಆಸೆಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? DK ಶಿವಕುಮಾರ್ ಮನವೊಲಿಕೆ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರಾ? ಇದರ ಹಿಂದೆ ಬೇರೆ ರಾಜಕೀಯ ಲೆಕ್ಕಾಚಾರ ಇದೆಯಾ, ಅಥವಾ ವೈಯಕ್ತಿಕ ಹಠಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ? ಗೊತ್ತಿಲ್ಲ. ಆದರೆ ಸಾರ್ವಜನಿಕವಾಗಿ ಒಬ್ಬ ಶಾಸಕರಾಗಿ, ಜನಪ್ರತಿನಿಧಿಯಾಗಿ ಈ ರೀತಿಯಾಗಿ ನಡೆದುಕೊಳ್ಳೋದು ಮಾತ್ರ ಶೋಭೆ ತರೋದಿಲ್ಲ. ಇದು ಸರಿಯಲ್ಲ ಅಂತಾನೆ ಬಹುಪಾಲು ಮಂದಿ ಹೇಳ್ತಿದ್ದಾರೆ. ಸೊ ನಿಮ್ಗೆ ಹೇಗನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.